ಅದಕ್ಕಾಗಿ ಕೃತಜ್ಞತೆಗಳು. ಅದೇ ರೀತಿ ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಹಲ್ಲೆಲೂಯಾ. ರೈಟ್. ಇವಾಗ ನಾನು ಕೆಲವು ಕ್ವಶನ್ನ ಕೇಳಬೇಕು ನಿಮ್ಮ ಹತ್ರ, ಓಕೆನಾ? ಪ್ರಾರ್ಥನೆ ಅಂದ್ರೆ ಏನು, ಆರಾಧನೆ ಅಂದ್ರೆ ಏನು, ವಾಕ್ಯ ಅಂದ್ರೆ ಏನು? ನಿಮ್ಗೆ ಗೊತ್ತಿರೋದನ್ನ ಸ್ವಲ್ಪ ನೀವು ಹೇಳಿದ್ರೆ ನನಗೆ ಸ್ವಲ್ಪ ಬಲ. ಯಾಕಂದ್ರೆ ಹೇಳಿದ್ರೆ ದೇವರು ಕೇಳುತ್ತೆ, ನಿನ್ನ ಬಾಯನ್ನ ಹೆಂಗ್ ತೆಗಿಬೇಕಂತೆ? ಅಗಲವಾಗಿ ತೆಗಿಬೇಕಂತೆ. ಎಷ್ಟು ಹೆಂಗ್ ತೆಗಿಬೇಕು ನೋಡ್ರಿ. ಕೀರ್ತನೆಗಳು 81ನೇ ಅಧ್ಯಾಯ 10ನೇ ವಾಕ್ಯ ಓದಿ ನೋಡೋಣ. ಕೀರ್ತನೆಗಳು 81:10. ಎಲ್ಲರ ಹತ್ರ ಬೈಬಲ್ ಇದೆಯಾ? ಯಾರ ಹತ್ರ ಬೈಬಲ್ ಇಲ್ಲ? ಇಲ್ಲ ಇದೆ ತಾನೆ? ಎಲ್ಲರೂ ಬೈಬಲ್ ತಗೊಂಡ್ಬರ್ಬೇಕು, ಓಕೆನಾ? ಫೋನ್ ಗೀನೆಲ್ಲ ನೋಡ್ಬೋದು, ಬೈಬಲ್ ಓಕೆನಾ? ಕೀರ್ತನೆಗಳು 81. ಯಾವ ತರ? ಎಲ್ಲ ಬಾಯಿ ತೆಗೆದ್ರೆ ಅಗಲವಾಗಿ, ಎಲ್ಲ ಬಾಯಿ ತೆಗಬೇಕು. ಅಲೋ, ಬಾಯಿ ತೆಗಿಬೇಕು ಅಗಲವಾಗಿ. ಅಗಲವಾಗಿ ಬಾಯಿ ತೆರೆದಿ ಅದನ್ನ ತುಂಬಿಸುವೆನು. ಹೆಂಗ್ ತೆಗಿಬೇಕು ಬಾಯಿ? ಮೀನ್ ಬಾಯಿ ಅಲ್ಲ. ಹೆಂಗ್ ತೆಗಿಬೇಕು? ಪಾನಿಪುರಿ ತಿಂದಿದ್ದೀರಾ? ಹೆಂಗ್ ತಿಂದಿದ್ದೀರಾ ಪಾನಿಪುರಿ? ಫಸ್ಟ್ ಬಾಯಿ ತೆಗೀರಿ. ಹಿಂಗಾಗಿ ಏನ್ ಮಾಡಿದ್ದೀರಾ? ತಿಂದಿ ಪಾನಿಪುರಿ ತಿಂದಿಲ್ಲ, ನೋಡೇ ಇಲ್ಲ. ಫಸ್ಟ್ ಕೊಡಿಸ್ಬಿಡ್ರಿ. ಫಸ್ಟ್ ತಮಿಳ್ನವರ பானிபுரி சாப்பிடல, சாப்பிட மாட்டியா? இன்றைக்கு சாப்பிடு, ஓகே? ஏசப்பாக்காக சாப்பிடு, இன்றைக்கு போய் சாப்பிடு ஃபர்ஸ்ட், ஓகே? அப்ப நீங்க என்ன பண்ணணும்னா உங்க வாயை என்ன பண்ணும்? ಇರುವಾಯಿ ತೆರಕணும். ನಿಮ್ಮ ಬಾಯನ್ನ ಅಗಲವಾಗಿ ತೆರಿಬೇಕು. ಅಗಲವಾಗಿ ತೆಗೆದ್ರೆ ದೇವರು ಏನ್ ಮಾಡ್ತಾರೆ? ತುಂಬಿಸ್ತಾರೆ. ಯಾವ ರೀತಿಯಲ್ಲಿ? ಸಮಾನದಿಂದ, ಸಂತೋಷದಿಂದ, ಆರೋಗ್ಯದಿಂದ, ಬಲದಿಂದ, ಶಕ್ತಿಯಿಂದ, ಆಶೀರ್ವಾದದಿಂದ, ಕೃಪೆಯಿಂದ ತುಂಬಿಸ್ತಾರೆ. ಒಂದು ಪಾನಿಪುರಿ ನೈಟ್ ಅಲ್ಲಿ ತಿಂದು ಬೆಳಗ್ಗೆ ಹೋಗೋ ಪಾನಿಪುರಿಗೆ ನೀವು ಬಾಯಿ ತೆಗೆದ್ರೆ ನಿನಗಾಗಿ ನನಗಾಗಿ ಏನ್ ಮಾಡಿದ್ದಾರೆ? ಶಿಲುಬೆಯಲ್ಲಿ ರಕ್ತ ಸುರಿಸಿದ್ದಾರೆ. ನನಗಾಗಿ ನಿನಗಾಗಿ ಏನ್ ಮಾಡಿದ್ದಾರೆ? ಜೀವನ ಕೊಟ್ಟಿದ್ದಾರೆ, ಸ್ವಂತ ಜೀವನ ಕೊಟ್ಟಿದ್ದಾರೆ. ಅವ್ರು ಏನು ಎದುರು ನೋಡಿಲ್ಲ. ಅಯ್ಯೋ ನನ್ನ ಮಗ ನನ್ನ ಜೀವ ಕೊಟ್ರೆ ನನ್ನ ಮನೆ ಕಟ್ಟಿಸ್ಕೊಡ್ತಾನೆ, ಬಟ್ಟೆ ತಗೊಡ್ತಾನೆ ಅಂತ ಏಸಪ್ಪ ಏನು ಎದುರು ನೋಡಿಲ್ಲ, ಏನು ಉದ್ದೇಶ ಇಲ್ಲ. ಅಷ್ಟು ದೊಡ್ಡ ದೇವರು ಏನ್ ಮಾಡಿದ್ದಾರೆ? ನಮಗಾಗಿ ಸತ್ತು 3 ದಿನ ಇದ್ದಿದ್ದಾರೆ. ಆ ದೇವರಿಗಾಗಿ ನಾವೇನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಬಾಯಿ ತೆಗಿಬೇಕು. ಬಾಯಿ ಸುಮ್ಮನೆ ಇರಬಾರ್ದು. ಹಲ್ಲೆಲೂಯಾ, ಸ್ತೋತ್ರ, ಹಲ್ಲೆಲೂಯಾ, ಸ್ತೋತ್ರ. ಯಾಕೆಂದ್ರೆ ಇಷ್ಟು ಬಾಯಿ ತೆಗಿತೀನಿ ಅಂದ್ರೆ, ನಾನು ಒಂದಿನ ನಿಮ್ಮ ರೀತಿಯಲ್ಲ ಬಾಯಿನೇ ತೆಗಿಯಲ್ಲ. ಬಾಯಿ ಯಾವಾಗಲೂ ಸಂಡೆ ಕ್ರಿಶ್ಚಿಯನ್ ಬ್ರದರ್ ಚರ್ಚ್ಗೆ ಹೋಗ್ತಾ ಇದ್ದೆ. ಆ ಟೈಮಲ್ಲಿ ನಾನು ಹಾಸ್ಟೆಲ್ ಓದಿದೆ ಒಂದು 7 ವರ್ಷ. ಮೇಡಮ್ ಪ್ಲೀಸ್ ಪ್ಲೀಸ್. ನಾನು ಹಾಸ್ಟೆಲ್ ಓದಿದೆ. ಹಾಸ್ಟೆಲ್ ಓದಿದಾಗ ನನಗೇನಾಯ್ತು? ಜ್ವರ ಬಂತು. ಏನಾಯ್ತು? ಎಲ್ಲ ಇಲ್ಲಿ ನೋಡ್ಬೇಕು ಈ ಕಡೆ. ಮೇಡಮ್ ನಾನು ಚೆನ್ನಾಗಿದ್ದೀನ? ಚೆನ್ನಾಗಿದ್ರು ಇಲ್ದೇರು ಪರವಾಗಿಲ್ಲ, ನನ್ನನ್ನು ನೋಡ್ಬೇಕು. ಎಷ್ಟು ಗಂಟೆ ಫಾಸ್ಟ್ ಎಷ್ಟು ಟೈಮ್ ಕೊಡ್ತಾರೆ ಅಷ್ಟೊತ್ತು. ಅದಾದ್ಮೇಲೆ ನಿಮ್ಮ ದೇವರನ್ನು ನೋಡ್ಕೊಳ್ಳಿ, ಓಕೆನಾ? ಎಲ್ಲ ಈ ಕಡೆ ನೋಡ್ಬೇಕು, ಓಕೆನಾ? ಓಕೆನಾ? ನನ್ನ ಮಕ್ಕಳ ಕರೆ ಇದ್ರೆ ಹೇಳ್ಬೇಕು, ಓಕೆನಾ? ಎಲ್ಲ ಇಲ್ಲಿ ನೋಡ್ಬೇಕು. ಮೇಡಮ್ ಇಲ್ಲಿ ನೋಡ್ಬೇಕು, ಓಕೆನಾ? ನಾವು ಬೈಬಲ್ ಓದೋದಾಗ ಬೈಬಲ್ ಓದ್ಬೇಕು, ಇಲ್ದಾರೆ ನಾನು ನೋಡ್ಬೇಕು, ಓಕೆನಾ? ಓಕೆನಾ? ರೈಟ್. ಅವಾಗ ನಾನು ಹಾಸ್ಟೆಲ್ ಹೋಗ್ತಾ ಇರ್ಬೇಕು, ನನಗೆ ಜ್ವರ ಬಂತು. ಜ್ವರ ಬಂದ್ರೆ ಏನ್ ಮಾಡ್ತೀರಾ? ಮಾತಾಡ್ಬೇಕು. ನನ್ನ ಜೊತೆ ಸ್ವಲ್ಪ ಮಾತಾಡೋ. ಮಾತಾಡ್ತೀಯಾ? ನೈಟ್ ನಿದ್ರೆಗಟ್ಟು ಮಾತಾಡ್ತೀಯಾ? ಇವಾಗ ಮಾತಾಡ್ಬರ್ತೇನೆ. ಎಲ್ಲ ಮಾತಾಡ್ಬೇಕು, ಓಕೆ? ಅವಾಗ ಜ್ವರ ಬಂದಾಗ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು. ಯಾವ ಹಾಸ್ಪಿಟ್ಲಿಗೆ? ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಟ್ಯಾಬ್ಲೆಟ್ ಕೊಟ್ಟರು, ತಿಂದ್ರೆ ಜ್ವರ ಹೋಗಿಲ್ಲ, ಹೆಚ್ಚಾಗ್ಬಿಡ್ತು. ಮತ್ತೆ ಹೋದೆ, ಮತ್ತೆ ಟ್ಯಾಬ್ಲೆಟ್ ಕೊಟ್ಟರು, ಜ್ವರ ಹೆಚ್ಚಾಗೋಯ್ತು. ಅದಾದ್ಮೇಲೆ ಡಾಕ್ಟರ್ ಹೇಳಿದ್ರು, ಇನ್ಮೇಲೆ ನೀನು ಹಾಸ್ಪಿಟಲ್ ಬರ್ಬೇಡಪ್ಪ, ಬಂದ್ರು ದೊಡ್ಡ ಹಾಸ್ಪಿಟಲ್ ಹೋಗೋದ್ರು. ಎಲ್ಲಿ? ದೊಡ್ಡ ಹಾಸ್ಪಿಟಲ್ ಹೋದ್ರು. ಅವಾಗ ಕೊಳ್ಳೇಗಾಲದಲ್ಲಿ ರವಿಕುಮಾರ್ ಅಂತ ಒಂದು ಡಾಕ್ಟರ್ ಇದ್ದಾರೆ, ಕೊಳ್ಳೇಗಾಲದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ. ಅವ್ರ ಹತ್ರ ಹೋದ್ರು. ಅವ್ರು ಹೋಗಿ ತಲೆಯಿಂದ ಕಾಲವರೆಗೂ ಚೆಕಪ್ ಮಾಡಿದ್ರು. ಚೆಕಪ್ ಮಾಡಿಬಿಟ್ಟು ನಾನು ನೋಡಿ ಹೇಳಿದ್ರು, 2 ದಿನದಲ್ಲಿ ನೀನು ಸೊತೋಗ್ಬಿಡ್ತೀಯ ಅಂತ. ನನ್ನನ್ನು ನೋಡಿ ಏನು ಹೇಳಿದ್ರು? 2 ದಿನದಲ್ಲಿ ನೀನು ಸೊತೋಗ್ಬಿಡ್ತೀಯ ಅಂತ ಹೇಳಿದ್ರು. ಏನ್ ಬರುತ್ತೆ ನನಗೆ? ಕ್ರಿಕೆಟ್ ಹುಚ್ಚು. ಏನು ಹುಚ್ಚು? ಕೆಲವರು ಇದರಲ್ಲಿ ಕ್ರಿಕೆಟ್ ಸ್ಟಾರ್ಗಳಿದ್ದಾರೆ. ಇದ್ದೀರಾ? 6 ಹೊಡೆದಿದ್ದೀರಾ? ನಂದು ಕ್ರಿಕೆಟ್ ಅಂದ್ರೆ ಹುಚ್ಚು. ಯಾರೋ ದುಡ್ಡು ಕೊಟ್ಟರೆ ಬ್ಯಾಟು ಬಾಲೆ ತಗೊಳ್ಳೋದು, ಬೇರೆ ಏನೋ ತಗೊಳ್ಳಲ್ಲ, ಬಟ್ಟೆ ಎಲ್ಲ ತಗೊಳ್ಳಲ್ಲ. ನಿಮ್ಮಂಗೆ ಚಿಕನ್ ಬಿರಿಯಾನಿ, ಫ್ರೈಡ್ ರೈಸ್ ಎಲ್ಲ ತಗೊಳ್ಳಲ್ಲ. ಏನ್ ತಗೋತೀನಿ? ಬ್ಯಾಟು ಇದರ ಬಾಲೆ ತಗೊಳ್ಳೋದು. ಅವಾಗ ಯಾವಾಗ ಡಾಕ್ಟ್ರಿಗೆ ಹೇಳಿದ್ರು ನಮ್ಗೆ ದುಃಖ ಆಯ್ತು. ಯಾಕೆ? ಇನ್ಮೇಲೆ ಕ್ರಿಕೆಟ್ ಆಡಕ್ ಆಗಲ್ವಲ್ಲ ಅಂತೇಳಿ ನಮ್ಗೆ ದುಃಖ. ಅಳ್ತಾ ಇದ್ದೆ, ಮಲಗಿ ಅಳ್ತಾ ಇದ್ದೆ.
ಅವಾಗ ನಮ್ಮ ಮನೆಗೆ ಒಬ್ಬ ಸೇವಕರು ಬಂದರು, ವರದರಾಜ್ ಅಂತೇಳಿ ವಿಶ್ವವಾಣಿಯಲ್ಲಿ ಕೆಲಸ ಮಾಡ್ತಾರೆ. ಅವ್ರು ಬಂದು ನಾನು ನೋಡಿಬಿಟ್ಟು, ಯಾಕಪ್ಪ ಅಳ್ತಾ ಇದೆಯಾ, ಯಾಕೆ ಭಯದಿಂದಿದೆಯಾ, ಏನಾಯ್ತು ಅಂತ ಕೇಳಿದಾಗ ಎಲ್ಲ ಹೇಳಿದೆ. ಡಾಕ್ಟರ್ ನಾನು ನೋಡಿ 2 ದಿನದಲ್ಲಿ ಸ್ವತಂತ್ರ ಅಂತ ಹೇಳಿದ್ರು. ಏನಾಯ್ತು ನಿಮಗೆ ಅಂತ ಹೇಳಿದ್ರು. ಅದಾದ್ಮೇಲೆ ಅವ್ರು ಹೇಳಿದ್ರು, ನನ್ನ ಹೃದಯದಲ್ಲಿ 3 ವಾಲ್ ಇದೆ. ವಾಲ್ ಗೊತ್ತಾ? 3 ವಾಲ್ ಇದೆ. 3 ವಾಲಲ್ಲಿ ಮೇನ್ ವಾಲ್ ಏನಾಗ್ಬಿಟ್ಟಿದೆ, ಓಲ್ಸ್ ಆಗ್ಬಿಟ್ಟಿದೆ. ಆ ವಾಲ್ಸಲ್ಲಿ ಏನಾಗುತ್ತೆ, ರಕ್ತ ಬರುತ್ತೆ. ಅದಕ್ಕಾಗಿ ನನಗೆ ರಕ್ತ ಹತ್ತಿಸ್ಬಿಟ್ರೆ ತಿಳ್ಕೊಂಡ್ಬಿಡ್ತೀನಿ. ಆಪರೇಷನ್ ಮಾಡಬೇಕು ಅಂದ್ರೆ ರಕ್ತ ಬೇಕು. ಡಾಕ್ಟರ್ ಹೇಳ್ಬಿಟ್ರು 2 ದಿನ ನೀವು ಹೋಗು ಅಂತ ಹೇಳ್ಬಿಟ್ರು. ಆವಾಗ ಆ ಸೇವಕ ನಮ್ಮ ಮನೆಗೆ ಬಂದ್ಬಿಟ್ಟು ನನ್ನ ನೋಡಿ ಹೇಳಿದ್ರು, ಎಡ್ವಿನ್ ನೀನ್ ಸಾಯಲ್ಲ, ಎಡ್ವಿನ್ ನೀ ಸಾಯಲ್ಲ. ಯಾಕೆ? ದೇವ್ರ ವಾಕ್ಯ ಹೇಳ್ತಾ ಇದೆ ನೋಡ್ರಿ, ಯೆಶಾಯ 38ನೇ ಅಧ್ಯಾಯ 5ನೇ ವಾಕ್ಯ. ಸ್ವಲ್ಪ ಬೇಗ ಸಪೋರ್ಟ್ ಮಾಡ್ರಿ, ಓಕೆನಾ? ನಾನು ತುಂಬಾ ಕಾರ್ಯ ಹೇಳ್ಬೇಕು ನಿಮ್ಗೆ, ಅದಕ್ಕಾಗಿ ಸ್ವಲ್ಪ ಸಪೋರ್ಟ್ ಮಾಡಿ. ಯೆಶಾಯ 38 5ನೇ ವಾಕ್ಯ. ಆಗ ಯೆಹೋವನು ಯೆಶಾಯನಿಗೆ, ನೀನು ಹೋಗಿ ಹಿಜ್ಕೀಯನಿಗೆ ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನ ಕೂಡಿಸ್ತೇನೆ ಅಂತ ಹೇಳಿದ್ರು. ಅವಾಗ ಆ ಸೇವಕರನ್ನು ಹೇಳ್ತಾ ಇದ್ದಾರೆ, ಎಡ್ವಿನ್ ನಿನ್ನ ಪ್ರಾರ್ಥನೆ ಕೇಳಿದ್ದಾರೆ, ನಿನ್ನ ಕಣ್ಣೀರನ್ನ ನೋಡಿದ್ದಾರೆ, ನಿನಗೆ ದೇವರು ಇನ್ನು ಆಯುಸ್ಸನ್ನ ಕೊಡ್ತಾರೆ ಅಂತ ಹೇಳಿ ಆ ವಾಕ್ಯ ಮೊದಲನೇ ಸಾರಿ. ನಾನು ವಾಕ್ಯ ಓದೋನಲ್ಲ, ಪ್ರಾರ್ಥನೆ ಮಾಡೋನಲ್ಲ, ಆರಾಧನೆ ಮಾಡೋನಲ್ಲ, ಸಂಡೆ ಕ್ರಿಶ್ಚಿಯನ್ ನಿಮ್ಮ ರೀತಿಯಲ್ಲೇ ಹೋಗೋದು, ಕೂತ್ಕೊಳ್ಳೋದು, ಬರೋದು. ಆದ್ರೆ ಅವತ್ತು ಮೊದಲನೇ ದಿನ ದೇವ್ರು ನನ್ನ ಹೃದಯನ ಮುಟ್ಟಿದ್ರು. ಅವತ್ತಿಂದ ನಾನು ಬೈಬಲ್ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಅವತ್ತಿಂದ ಪ್ರಾರ್ಥನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ, ಆರಾಧನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಅವತ್ತು ನನಗೆ 14 ವರ್ಷ. ಎಷ್ಟು ವರ್ಷ ಅವತ್ತು? 14 ವರ್ಷ. ಯಾವಾಗ ಡಾಕ್ಟರ್ ಹೇಳಿದ್ರಲ್ಲ 2 ದಿನ ಸ್ವತಂತ್ರ ಅಂದ್ರೆ 14 ವರ್ಷ. ಇವಾಗ ಎಷ್ಟು ವರ್ಷ? 50. ಅಪ್ಪ ಓಕೆ ಓಕೆ. ಸ್ವಲ್ಪ ಹೇಳ್ರಿ ಮೇಡಮ್ ಪ್ಲೀಸ್. ನನಗೆ 46 ವರ್ಷ. ಎಷ್ಟು ವರ್ಷ? ಅದು ನೋಡ್ತಾ ಇದ್ದೀರಾ ಬ್ರದರ್? ಡ್ರೈವ್ ಹೊಡ್ಕೊಂಡು ನಾನು ಡ್ರೈ ಎಲ್ಲ ಹೊಡಿಯಲ್ಲ, ಇಲ್ಲಿಗೂ ಡ್ರೈವ್ ಹೊಡಿಯಲ್ಲ, ಇಲ್ಲಿಗೂ ಡ್ರೈವ್ ಹೊಡಿಯಲ್ಲ. ಹಾಕೋದು ಅಂದ್ರೆ ಎಣ್ಣೆ. ಏನಾಗ್ತೀನಿ? ಎಣ್ಣೆ. ತೆಂಗಿನೆಣ್ಣೆ ಗೊತ್ತಾ? ಆ ತೆಂಗಿನೆಣ್ಣೆ ಹಾಕಿರೋದಕ್ಕೆ ದೇವ್ರ ಕೃಪೆಯಿಂದ ದೇವರು ಒಳ್ಳೆ ಸೀಕ್ರೆಟ್ ಸ್ಟ್ರೆಂತ್ ಕೊಟ್ಟಿದ್ದಾರೆ. ಅವಾಗ ಡಾಕ್ಟರ್ ಹೇಳಿದ್ದು 2 ದಿನ, ಅದ್ರ ದೇವ್ರು ಏನು ಹೇಳಿದ್ದಾರೆ? ಎಷ್ಟು ವರ್ಷ? ಈಗ 46ರಲ್ಲಿ 14 ಕಳೀರಿ, ಎಷ್ಟು ಬಂತು? 32 ವರ್ಷ. ಅವ್ರಿಗೆ ಕೊಟ್ಟಿದ್ದು 15 ವರ್ಷ. ನನಗೆ ದೇವರು ದೀರ್ಘಾಯಸ್ಸನ್ನ ಕೊಡ್ತಾನೆ ಇದ್ದಾರೆ. ಅದಕ್ಕೆ ನನ್ನ ಬಾಯಿ ತೆಗೆಯೋದು ಯಾಕೋಸ್ಕರ? ಇವತ್ತು ನಾನು ಇಲ್ಲಿ ಬದುಕಿರೋದು ಎಷ್ಟೋ ಜನ ಸತ್ತಿದ್ದಾರೆ ಹೃದಯ ವ್ಯಾಧಿಯಿಂದ. ನನ್ನ ಕಣ್ಣು ಮುಂದೆ ಇರೋರಲ್ಲಿ ಸತ್ತು ಹೋಗಿ, ನನ್ನ ಸ್ವಂತಗಳು ಎಷ್ಟೋ ಜನ ಸತ್ತಿದ್ದಾರೆ. ಆದರೆ ದೇವರು ನಿನ್ನ ಬಲಹೀನತೆಯಲ್ಲಿ ನನ್ನ ಬಲ ನಿನಗೆ ಸಾಕು, ನಿನ್ನ ಬಲಹೀನತೆ ನನ್ನ ಕೃಪೆ ನಿನಗೆ ಸಾಕು ಅಂತೇಳಿ ದೇವರು ನನಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ. ಅದಕ್ಕೆ ನನ್ನ ಬಾಯಿ ತೆಗೆಯೋದು, ಬೇರೆ ಯಾವ ಉದ್ದೇಶ ಅಲ್ಲ. ಇವತ್ತು ನಾನು ಬದುಕಿರೋದು ದೇವರ ಕೃಪೆ, ನಾನು ಉಳಿದಿರೋದು ದೇವರ ಕೃಪೆ. ನನಗೆ ಮದುವೆ ಆಗ್ಬಾರ್ದು ಅಂತ ಹೇಳಿದ್ರು, ನಾನು ಮದುವೆ ಮಾಡ್ಕೊಂಡೆ. ದೇವ್ರು ಹೇಳಿದ್ರು ನೀನು ಮದುವೆ ಮಾಡ್ಕೊ ಅಂತ ಹೇಳಿದ್ರು, ಮದುವೆ ಮಾಡ್ಕೊಂಡೆ. ಮಕ್ಕಳಾಗಲ್ಲ ಅಂದ್ರು, ದೇವ್ರಿಗೆ 2 ಮಕ್ಕಳನ್ನ ದೇವ್ರು ನನ್ನ ಕೊಟ್ಟಿದ್ದಾರೆ. ಡಾಕ್ಟರ್ 2 ದಿನ ಆದ್ರೆ ದೇವ್ರನ್ನ ಆಯಸ್ಸನ್ನು ಸೇರಿಸ್ಕೊಡ್ತಾ ಇದ್ದಾರೆ. ಆ ದೇವ್ರಿಗೋಸ್ಕರ ಏನ್ ಮಾಡ್ಬೇಕು? ಮನೆ ಕಟ್ಟಿಸ್ಕೊಡ್ಬೇಕಾ? ಬಟ್ಟೆ ತಗೊಡ್ಬೇಕಾ? ಇಲ್ಲ 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 ಇಲ್ಲ. ನನ್ನ ಹೃದಯದಿಂದ ನಾನು ಉಳಿದಿರುವಂತ ದಿನವಲ್ಲ, ಅವರ ಸುವಾರ್ತೆಯನ್ನು ಸಾರಬೇಕು, ಅವರ ಹಾಡನ್ನು ಹಾಡಬೇಕು, ಅವರ ಸಮ್ಮುಖದಲ್ಲಿ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡಬೇಕು. ಅದಕ್ಕೋಸ್ಕರ ದೇವರನ್ನ ಏನ್ ಮಾಡಿದ್ದಾರೆ? ಅವರ ಸೇವಕರಾಗಿ ದೇವರನ್ನ ಆರಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ನಾನು ಬಾಯಿ ತೆಗೆಯೋದು, ಸುಮ್ಮನೆಲ್ಲ ಬಾಯಿ ತೆಗೆಯೋದು. ನನ್ನ ಯೇಸು ಸ್ವಾಮಿ ನನಗೆ ಮಾಡಿರುವಂತ ಉಪಕಾರಗಳು, ನನಗೆ ಮಾಡಿರುವಂತಹ ಎಲ್ಲ ಆಶ್ಚರ್ಯ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಇದನ್ನೆಲ್ಲ ಹೇಳ್ಬೇಕು ಅಂದ್ರೆ ಸಮಯ ಸಾಲಲ್ಲ. ಅಷ್ಟು ಉಪಕಾರ ದೇವರು ನನ್ನ ಜೀವಿತದಲ್ಲಿ ಮಾಡಿದ್ದಾರೆ. ನನ್ನ ಕಣ್ಣೀರ ಓಡಿಸಿದ್ದಾರೆ, ನನ್ನ ಪ್ರಾರ್ಥನೆ ಕೇಳಿದ್ದಾರೆ, ನನಗೆ ದೀರ್ಘಾಯಸ್ಸನ್ನ ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನೋಡ್ರಿ, ಕೀರ್ತನೆಗಳು 118 17ನೇ ವಾಕ್ಯ. ಕೀರ್ತನೆಗಳು 118 17ನೇ ವಾಕ್ಯ. ಕೀರ್ತನೆಗಳು 118 17ನೇ ವಾಕ್ಯ. ನಾನು ಸಾಯುವುದಿಲ್ಲ, ಜೀವದಿಂದ ಇದ್ದು ಯೆಹೋವನ ಕ್ರಿಯೆಗಳನ್ನ ಸಾರುವೆನು. ನೋಡ್ರಿ, ದೇವರು ಹೇಳ್ತಾರೆ, ಎಡ್ವಿನ್ ನೀನ್ ಸಾಯಲ್ಲ, ಎಡ್ವಿನ್ ನೀನ್ ಸಾಯಲ್ಲ, ನೀನ್ ಬದುಕಿರ್ತೀಯ. ನೀನು ಬದುಕಿದ್ದು ಏನ್ ಮಾಡ್ತೀಯ? ಯೆಹೋವನು ಮಾಡಿದಂತ ಕಾರ್ಯಗಳನ್ನ ಅನೇಕ ಸಭೆಗಳಿಗೆ, ಅನೇಕ
ಗ್ರಾಮಗಳಿಗೆ, ಅನೇಕ ದೇಶಗಳಿಗೆ ನೀನು ಹೋಗಿ ಏನ್ ಮಾಡ್ತೀಯ? ಸಾಕ್ಷಿಯಾಗಿ ಹೇಳ್ತೀಯ, ನೀನು ಸುವಾರ್ತೆ ಹೇಳ್ತೀಯ. ಅನೇಕರು ಯಾರೆಲ್ಲ ಬಲಹೀನತೆಯಲ್ಲಿದ್ದಾರೋ, ಯಾರೆಲ್ಲ ವ್ಯಾಧಿಯಲ್ಲಿದ್ದಾರೋ, ಯಾರೆಲ್ಲ ಸಮಸ್ಯೆಯಲ್ಲಿದ್ದಾರೋ, ಯಾರೆಲ್ಲ ಸಾಲದಲ್ಲಿದ್ದಾರೋ ಎಲ್ಲರಿಗೆ ಹೋಗಿ ನೀನು ಯೇಸು ಸ್ವಾಮಿಯ ಸುವಾರ್ತೆ ಹೇಳಿ ಅವ್ರನ್ನ ಏನ್ ಮಾಡ್ತೀಯ? ನೀನು ಬಲಪಡಿಸ್ತೀಯ, ಧೈರ್ಯ ಪಡಿಸ್ತೀಯ ಅಂತ ಹೇಳಿ ಇವತ್ತು ದೇವ್ರನ್ನ ನಡೆಯಲಿಟ್ಟಿದ್ದಾರೆ. ಅಲ್ಲೂಯ್ಯ, ಅಲ್ಲೂಯ್ಯ. ಅವಾಗ ಏನ್ ಮಾಡ್ಬೇಕು? ನೀವ್ ಏನ್ ಮಾಡ್ಬೇಕು? ಬಾಯಿ ತೆಗಿಬೇಕಾ, ಮುಚ್ಕೊಳ್ಬೇಕಾ? ಬಾಯಿ ತೆಗೆದ್ರೆ ಏನ್ ನಡೀತೆ? ದೇವರ ಆಶೀರ್ವಾದ ತುಂಬುತ್ತೆ. ದೇವರು ಒಳ್ಳೆ ಆರೋಗ್ಯ ಕೊಡ್ತಾರೆ. ದೇವ್ರು ಏನ್ ಮಾಡ್ತಾರೆ? ಒಳ್ಳೆ ಆರೋಗ್ಯ ಕೊಡ್ತಾರೆ, ಒಳ್ಳೆ ಬಲ ಕೊಡ್ತಾರೆ. ಪ್ರತಿದಿನ ಅಡಿಗೆ ಮಾಡ್ತೀಯಲ್ವಾ? ಅಡಿಗೆ ಮಾಡ್ತೀರಾ ಮಾಡಲ್ವಾ? ಅವಾಗ ನಿಮ್ಮ ಅಡಿಗೆ ಟೇಸ್ಟ್ ಆಗಿರ್ತದೆ. ಬಟ್ಟೆ ತೊಳಿತೀರಾ, ತೊಳೆದಾಗ ಏನಾಗುತ್ತೆ? ದೇವ್ರು ಒಳ್ಳೆ ಬಲ ಕೊಡ್ತಾರೆ. ಅದೇ ರೀತಿಯಲ್ಲಿ ನೀವು ಬೈಕ್ ಎಲ್ಲ ಓಡಿಸ್ತೀರಲ್ವಾ? ನೀವು ಬೈಕ್ ಓಡಿಸಿದಾಗ ದೇವ್ರು ಏನ್ ಮಾಡ್ತಾರೆ? ನಿಮ್ಗೆ ಹೋಗ್ಬೇಕಾದ್ರೆ ಆಶೀರ್ವಾದ, ಬರ್ಬೇಕಾದ್ರೆ ಆಶೀರ್ವಾದ ಕೊಡ್ತಾರೆ. ಅಂತ ಹೇಳಿದ್ರೆ ನೀನು ಅಗಲವಾಗಿ ಬಾಯಿನ ತೆಗಿಬೇಕು. ಅಗಲವಾಗಿ ಬಾಯಿನ ತೆಗೆದು ದೇವ್ರನ್ನ ಏನ್ ಮಾಡ್ಬೇಕು? ಆರಾಧನೆ ಮಾಡ್ಬೇಕು. ಏನ್ ಮಾಡ್ಬೇಕು? ಆರಾಧನೆ ಮಾಡ್ಬೇಕು. ಅದಕ್ಕೆ ಇವತ್ತು ನಾನು ಹೇಳೋದೇನು ಅಂತ ಹೇಳಿದ್ರೆ, ಒಂದು ವೇಳೆ ನೀನು ಪ್ರಾರ್ಥನೆ ಮಾಡಿದ್ರೆ ದೇವರು ಒಂದು ವೇಳೆ ನೀನು ಪ್ರಾರ್ಥನೆ ಕೇಳದೇ ಹೋಗ್ಬೋದು. ಎಷ್ಟೋ ಜನ ಬೈಬಲ್ ಅಲ್ಲಿ ನೋಡ್ತೀವಿ, ಸೇವಕರು ಪ್ರಾರ್ಥನೆ ಮಾಡಿದ್ದಾರೆ,